ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಪಕ್ಕಾ ಪರ್ಫೆಕ್ಟ್ ಅಳತೆಯಲ್ಲಿ ರವಾ ಉಂಡೆನ ಸಾಫ್ಟಾಗಿ ರುಚಿಯಾಗಿ ಕರೆಕ್ಟಾಗಿ ಅಳತೆಯಲ್ಲಿ ರವಾ ಉಂಡೆನ ಮಾಡೋದನ್ನು ನಿಮಗೆ ತೋರಿಸ್ತಿದ್ದೀನಿ. ಅದನ್ನು ಯಾರೋ ನಮ್ಮ ಅತ್ತೆ ಮಾಡಿ ತೋರಿಸಿದ್ದಾರೆ. ಕರೆಕ್ಟಾಗಿರೋ ಅಳತೆ ಎಷ್ಟೆಷ್ಟು ತೊಗೋಬೇಕು ಅಂತ ನಾನಿಲ್ಲಿ ಹೇಳ್ತೀನಿ. 1 kg ರವೆ ತೊಗೊಂಡೆ ಫ್ರೆಂಡ್ಸ್. 1 kg ರವೆ ಅಂದ್ರೆ ನಾನು 4 kg ಅಂದರೆ ಗ್ಲಾಸ್ ಅಳತೆಯಲ್ಲಿ ಹೇಳ್ಬೇಕಂದ್ರೆ 4 ಗ್ಲಾಸಷ್ಟು ರವೆ ಅಂತ ಇಟ್ಕೊರಿ. ಅದಕ್ಕೆ ಸಕ್ಕರೆ ಎಷ್ಟು ತೊಗೊಂಡಿದ್ದೀವಿ ಅಂದ್ರೆ 3.5 ಗ್ಲಾಸಷ್ಟು ಸಕ್ಕರೆ ತೊಗೊಂಡಿದ್ದೀವಿ. ಹಾಗೆ ನೀರು 2.5 ಗ್ಲಾಸಷ್ಟು ನೀರು, ಅಂದರೆ ನಾವಿಲ್ಲಿ ಪಾಕ ಮಾಡಿ ರವೆ ಉಂಡೆನ ಮಾಡ್ತಿದ್ದೀವಿ. ಹಾಗೆ 1/4 kgಗಿಂತನೂ ಒಂದು ಸ್ವಲ್ಪ ಜಾಸ್ತಿ ತುಪ್ಪನ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ಇಷ್ಟು ಕರೆಕ್ಟಾಗಿ ಅಳತೆ ಇದ್ಬಿಟ್ರೆ ನಮಗೆ ಸೂಪರ್ ಸಾಫ್ಟಾಗಿ ರವೆ ಉಂಡೆ ಬರ್ತಾವೆ. ನಮ್ಮತ್ತೆ ರವೆ ಉಂಡೆ ಮಾಡೋದ್ರಲ್ಲಿ ಫೇಮಸ್ಸು. ಒಂದು ಸರ್ತಿ ಅವ್ರು ಸಿಕ್ಕಾಗ ನಾನು ಒಂದು 2-3 ಇಂಗ್ರೀಡಿಯೆಂಟ್ಸು ಅವ್ರ ಜೊತೆಗೆ ಮಾಡಿಸ್ಕೊಂಡು ಕೇಳ್ಬಿಡ್ತೀನಿ. ಯಾಕಂದ್ರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅದಕ್ಕೋಸ್ಕರ. ಇಲ್ಲಿ ನೋಡ್ರಿ, ಅವರು ಈಗ ತುಪ್ಪ ಹಾಕ್ಕೊಂಡು ಈಗ ಬರ್ರಿ ಅದನ್ನು ಯಾವ ರೀತಿ ಆಮೇಲೆ ಪಾಕ ಮಾಡಿಕೊಂಡ್ರು, ಹಾಗೆ ಯಾವ ರೀತಿ ಇದನ್ನೆಲ್ಲ ನಾವು ಉಂಡೆ ಕಟ್ಟಿದ್ವಿ ಅಂತ ಹೇಳಿದ್ರೆ ತೋರಿಸ್ತೀನಿ. ನೋಡ್ರಿ, ತುಪ್ಪ ಹಾಕ್ಕೊಂಡು ಇದನ್ನ ಚೆನ್ನಾಗಿ ರವಾನ ಹುರ್ಕೊತಾ ಇದ್ದಾರೆ ಅವರು. ಅಂದ್ರೆ ನಾನು ಎಷ್ಟು ತುಪ್ಪ ಹೇಳಿದೆ, ಇಲ್ಲಿ 1/4 kgಗಿಂತನೂ ಜಾಸ್ತಿ ತುಪ್ಪನ ನಾವು ಬಳಸಿದ್ದೀವಿ ಅಂತ ಹೇಳಿದ್ದೀನಿ. ನಾವು ಜಾಸ್ತಿ ಇಲ್ಲಿ 1/4 kgಯಷ್ಟು ನಾವಿಲ್ಲಿ ತುಪ್ಪನ ರವಕ್ಕೆ ಹಾಕಿ ಹುರ್ಕೊಂಡಿವಿ. ಅಂದ್ರೆ ಅದು ಘಮ 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 ಅಂಥೇಳಂದು ಘಮ ಬರ್ತೈತಿ. ರವೆ ಮತ್ತು ತುಪ್ಪನ ಹಾಕಿ ಹುರಿದಾಗ, ರವಕ್ಕೆ ತುಪ್ಪ ಹಾಕಿ ಹುರಿದಾಗ ಘಮ ಘಮ ಅಂತ ಹೇಳಿದ್ದು ಘಮ ಬರ್ತಾ ಇರ್ತೈತಿ. ಅಷ್ಟರವರೆಗೂ ನಾವು ಈ ರವಾನ ಹುರ್ಕೋಬೇಕಾಕತಿ. ಕಪ್ಪಾಗಿ ಮಾಡಬಾರ್ದು, ಕೆಂಪಗೂ ಮಾಡಬಾರ್ದು. ಒಂದು ಹದವಾಗಿ ನಾವು ಇಲ್ಲಿ ರವಾನ ಹುರ್ಕೊಂಡು ಕೆಳಗಿಳಿಸ್ಕೊಂಡಿವಿ. ಈಗ ನಾವು ಸಕ್ಕರೆಗೆ ನಾನು ಹೇಳಿದ್ನಲ್ಲ 3.5 ಗ್ಲಾಸಷ್ಟು ಸಕ್ಕರೆ ನಾವಿಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ 2.5 ಗ್ಲಾಸಷ್ಟು ನಾವು ನೀರನ್ನು ಹಾಕ್ಕೊಂಡು ಅದನ್ನು ಪಾಕ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿ ಅದನ್ನು ಕೈಯಾಡಿಸ್ಕೊತ ಇದ್ದು ಪಾಕ ಮಾಡ್ಕೋಬೇಕು. ಇದು ಎಷ್ಟುವರೆಗೂ ಪಾಕ ಬರಬೇಕು ಅಂತ ಅಂದ್ರೆ 1 ಎಳೆ ಪಾಕ ನಮಗೆ ಬರಬೇಕಾಗತ್ತೆ. ಇಲ್ಲಿ ಕರೆಕ್ಟಾಗಿ ಇಲ್ಲೇ ನಾವು ಸ್ವೀಟ್ ಮಾಡೋವಾಗ, ನಾನು ಯಾವಾಗಲಿದ್ರು ಹೇಳ್ತೀನಿ, ಸ್ವೀಟ್ ಮಾಡೋವಾಗ ಕರೆಕ್ಟಾಗಿ ನಾವು ಅಳತೆ ನೋಡಿಕೊಂಡು ಪಾಕ ತೊಗೊಂಡು ಸ್ವೀಟನ್ನು ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿ ಸ್ವೀಟ್ ಬರ್ತಾವೆ. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಸ್ವೀಟು ಚೆನ್ನಾಗಿ ಬರೋಂಗಿಲ್ಲ. ಆದರೆ ಈ ರವೆ ಉಂಡೆ ಮಾತ್ರ ಭಾಳನೇ ಈಸಿಯಾಗಿ ನಾವು ಮಾಡ್ಬೋದು. ನೋಡ್ರಿ, ಈ ರೀತಿ 1 ಎಳೆ ಪಾಕ ಬರೋವರೆಗೂ ನಾವು ಈ ಸಕ್ಕರೆ ಪಾಕನ ಮಾಡ್ಕೋಬೇಕಾಕತಿ. ನಾವಲ್ಲಿ ನೀವು ರವಕ್ಕಾದರೂ ನೀವು ಸಕ್ಕರೆ ಹಾಕ್ಕೋಬೋದು, ಏಲಕ್ಕಿ ಪುಡಿನ ಹಾಕ್ಕೋಬೋದು. ಇಲ್ಲ ಅಂತೀರ ಪಾಕಕ್ಕಾದರೂ ನೀವು ಏಲಕ್ಕಿ ಪುಡಿನ ಹಾಕ್ಕೊಂಡು ಪಾಕ ಮಾಡ್ಕೋಬೋದು. ನಾವಿಲ್ಲಿ ರವಾದಲ್ಲೇ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡ್ಬಿಟ್ವಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ರವಾನ ಮಿಕ್ಸ್ ಮಾಡ್ಕೊಂಡಿವಿ. ಈಗ ನಾವು ಈ ಪಾಕಕ್ಕೆ ಈ ರವೆ ಎಲ್ಲ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು ಹಾಕೊತೀವಿ. ನೋಡಲಿ, ಪೂರ್ತಿಯಾಗಿ ನೋಡಿರಿ ಎಷ್ಟು ಹದ ಬಂದೈತೆ ಅಂದ್ರೆ ಅಷ್ಟು ಕರೆಕ್ಟಾಗಿರುವಂಥ ಹದ ನಮಗಿಲ್ಲಿ ಬಂದೈತಿ. ಅಳತೆ ಮಾತ್ರ ನಾವು ಕರೆಕ್ಟಾಗಿ ರವೆ ಉಂಡೆ ಒಬ್ಬರಿಗೆ ಮಾಡಿದ್ರೆ ಸ್ವಲ್ಪ ಬೆಳ್ಳೆ ಕಾಣಿಸ್ತಿರ್ತಾವೆ. ಕರೆಕ್ಟಾಗಿ ಹದ ನಾವು ಕರೆಕ್ಟಾಗಿರೋ ಅಳತೆಯಲ್ಲಿ ನಾವು ಹದ ಇಟ್ಟು ನಾವು ರವೆ ಉಂಡೆ ಮಾಡಿದ್ರೆ ಭಾಳನೇ ರುಚಿಯಾಗಿರುವಂಥ ರವೆ ಉಂಡೆ ನಾವು ರೆಡಿ ಮಾಡ್ಬೋದು. ನೋಡ್ರಲ್ಲಿ ಎಷ್ಟು ಚೆನ್ನಾಗಿ ಹದ ಬಂದೈತಿ. ಈ ರೀತಿ ನಾವು ಚೆನ್ನಾಗಿ ಅದನ್ನ ಕಲಸಿ 1-2 ನಿಮಿಷ ಅದನ್ನ ಮುಚ್ಚಿಡ್ಬೇಕು. ಅಂದ್ರೆ ರವೆ ಪೂರ್ತಿಯಾಗಿ ನಮಗೆ ಅಳ್ಳಬೇಕಿದು. ಅಂದ್ರೆ ಸಕ್ಕರೆ ಪಾಕದಾಗ ಹಾಕಿ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಮುಚ್ಚಿ 1-2 ನಿಮಿಷ ಕಾಲ ಇಟ್ಟರೆ ಅದು ಪೂರ್ತಿಯಾಗಿ ಅಳ್ಳತೈತಿ. ಅಳ್ಳಿದ ಮೇಲೆ ನಾವು ಬಿಸಿ ಇರ್ತಾನೆ ನಾವು ಉಂಡೆನ ಮಾಡ್ಕೋಬೇಕಾಗತ್ತೆ. ನೋಡಲಿ, ನಮ್ಮ ರುಚಿಕರವಾದಂಥ ಸೂಪರ್ ಸಾಫ್ಟ್ ರವೆ ಉಂಡೆ ರೆಡಿಯಾಗಿದ್ದಾವೆ. ಇಲ್ಲಿ ನಾವು ಸಕ್ಕರೆನ ಒಂದು ಸ್ವಲ್ಪ ಕಡಿಮೆ, ಒಂದು ಸ್ವಲ್ಪ KGಗಿಂತ ಚೂರು ಕಡಿಮೆ ತೊಗೊಂಡಿದ್ದೀವಿ. ಒಬ್ಬೊಬ್ಬರು ಸ್ವೀಟ್ ಜಾಸ್ತಿ ತಿನ್ನೋರು KG ಸಮ ಪ್ರಮಾಣದಾಗ ಹಾಕೋರು ಹಾಕಿ ಮಾಡ್ಕೋಬೋದು. ಹಾಗೆ ತುಪ್ಪನೂ ಇಲ್ಲಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು 1/4 kgಗಿಂತ ಜಾಸ್ತಿ ತುಪ್ಪನ ನಾವಿಲ್ಲಿ ಬಳಸಿದ್ದೀವಿ. ಚೂರು ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡ್ರು ನಡೀತೈತಿ. ಆದರೆ ಕಡಿಮೆ ಆದರೆ ಸ್ವಲ್ಪ ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ತುಪ್ಪನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ರುಚಿಕರವಾದಂಥ ರವೆ ಉಂಡೆನ ನಾವು ಮಾಡ್ಕೋಬೋದು. ಭಾಳನೇ ಟೇಸ್ಟಾಗಿ ಬಂದಿದ್ದಾವೆ ಫ್ರೆಂಡ್ಸ್ ರವೆ ಉಂಡೆ ಮಾತ್ರ. ನೀವು ಈ ರವೆ ಉಂಡೆನ ಮನೇಲಿ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ವಿಡಿಯೋ ನೋಡ್ತೀರಾ, ಲೈಕ್ ಮಾಡೋದಿಲ್ಲ, ದಯವಿಟ್ಟು ಒಂದು ಲೈಕ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ದಯವಿಟ್ಟು ಲೈಕ್ ಮಾಡೋದನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಬರ್ತೀನಿ ಫ್ರೆಂಡ್ಸ್, ಬಾಯ್.